ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನಿಮ್ಮ ಸದಸ್ಯರು ಏನಿದ್ದೀರಿ ಎಲ್ಲರೂ ಬಂದ್ಬಿಡಿ, ನಿಮ್ಮ ನಾಯಕರು, ನಾನು ಒಬ್ಬನೇ ನಿಮ್ಮನ್ನು ಎದುರಿಸ್ತೀನಿ ಅಂತ ಶಕ್ತಿ ಇದೆ ಅಂತ. ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗೆ ವಿಧಾನಸೌಧವನ್ನು ಬೇಕಾದ್ರೂ ಮಾರು ಹೋಗ್ತಕ್ಕಂಥವ್ರು ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಹಲವಾರು ರೈತ ಕುಟುಂಬಗಳ ಭೂಮಿಗಳನ್ನ ಈ ಒಂದು ಯೋಜನೆಯ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. 20 ವರ್ಷಗಳಲ್ಲಿ ಆ ರೈತರಿಗೆ ಇವತ್ತಿನವರೆಗೆ ಹಣವನ್ನು ಕೊಟ್ಟಿಲ್ಲ. ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥ ಯೋಜನೆ ಇದೆ. ಈ ಕಂಪನಿಯ ಹಲವಾರು ಅಕ್ರಮಗಳನ್ನ ಕಂಡು ನಾವು ಸಹ ಮೌನಕ್ಕೆ ಶರಣಾದ್ರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಯುವಕ ಸ್ನೇಹಿತರಿಗೆ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಇದು ಎಲ್ಲವನ್ನ ಉಪಯೋಗ ಮಾಡಿ ಇವತ್ತೇನು ಟೋಲ್ ಅನ್ನ ಹಲವಾರು ವರ್ಷಗಳಿಂದ ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ಅಲ್ಲಿ. ಇದನ್ನ ನಿಲ್ಲಿಸಬೇಕು. ಈ ನಾಡಿನ ಜನತೆ ಯಾರು ಟೋಲ್ ಅನ್ನ ಕಟ್ತಕ್ಕಂಥದ್ದಕ್ಕೆ ನೀವು ಪ್ರೋತ್ಸಾಹ ಕೊಡಬಾರದು ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಹೇಳಬೇಕಾಗಿದೆ. ನಾನು ಒಂದು ಪತ್ರಿಕೆಗಳನ್ನ ನಿಮ್ಮಗಳಿಗೆ ಡೆಲಿವರಿ ಮಾಡಿಸ್ತೀವಿ. ತಾವು ಮಾಡಬೇಕಾಗಿರೋದು ಆ ಟೋಲ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಯಾತಕ್ಕೆ ಹಣ ಕಟ್ಟಬಾರದು ಅಂತ ಹೇಳಿ. ಪ್ರತಿ ಕಾಲೇಜಿಗೆ ಹೋಗಿ ಹ್ಯಾಂಡ್ ಬಿಲ್ಗಳನ್ನ ಕೊಟ್ಟು ಈ ಸರ್ಕಾರದ ಅಕ್ರಮ ಏನಿದೆ, ಅಕ್ರಮದ ವಿರುದ್ಧ ಯಾವ ರೀತಿ ನಿಮ್ಮ ಹೋರಾಟ ಇರಬೇಕು, ಶಾಂತ ರೀತಿಯಿಂದ ಎಲ್ಲರಿಗೆ ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ನಮ್ಮ ಯುವ ಘಟಕದ ವತಿಯಿಂದ ನೀವು ಮಾಡಿದ್ರೆ ಈ ರಾಜ್ಯವನ್ನು ಉಳಿಸ್ತೀರಿ. ಇವತ್ತು ಈ ಸರ್ಕಾರಕ್ಕೆ ಸವಾಲಾಗ್ತೇನೆ, ನನ್ನ ಒಂದು ಬೇನಾಮಿ ಒಂದು ಪ್ರಾಪರ್ಟಿ ಇದೆ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಿದ್ರೆ ನನ್ನ ಒಂದು ವ್ಯವಹಾರಗಳಲ್ಲಿ ಸಂಪೂರ್ಣವಾಗಿ ರಾಜಕೀಯದಲ್ಲೇ ನಿರ್ವಹಿತವನ್ನು ಬಿಡುತ್ತಿಲ್ಲ. ರಾಜಕೀಯ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ನಿರಂತರವಾಗಿ ನಮ್ಮ ಹೋರಾಟ ಏನಿದೆ, ಆ ಹೋರಾಟ ಇವತ್ತು ತಾರ್ಕಿಕ ಅಂತ್ಯವನ್ನು ತರಲಿಕ್ಕೆ ನಮ್ಮ ಯುವಕರ ಸಹಕಾರವನ್ನ ಕೋರ್ತೇನೆ. ನಾನು ನಿಮ್ಮನ್ನ ದಾರಿ ತಪ್ಪಿಸ್ತಕ್ಕಂಥ ಯಾವುದೇ ರೀತಿ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.